ಕೆರೆಗಳಲ್ಲಿ ಪಿಒಪಿ ಗಣಪತಿ ವಿಸರ್ಜನೆಗೆ ಬ್ರೇಕ್ ಹಾಕಲಾಗಿದೆ. ಹಲಸೂರು ಕೆರೆಯಲ್ಲಿ ಪರಿಸರ ಗಣೇಶ ವಿಸರ್ಜನೆಗೆ ಚಾನ್ಸ್ ನೀಡಲಾಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬ್ಯಾನ್ ಮಾಡಲಾಗಿದೆ. ಥರ್ಮೋಕೋಲ್ ಹಾಗೂ ರಾಸಾಯನಿಕ ಬಣ್ಣ ಬಳಸದಂತೆ ಕ್ರಮಕ್ಕೆ ಮುಂದಾಗಿದೆ. 27ರಿಂದ 30ರವರೆಗೆ ಪರಿಸರ ಸ್ನೇಹಿ ಗಣೇಶ ವಿಸರ್ಜನೆಗೆ ಚಾನ್ಸ್ ನೀಡಲಾಗಿದೆ. ಬೆಂಗಳೂರಿನ ಕೆರೆಗಳಲ್ಲಿ ಪಿಒಪಿ ಗಣಪತಿ ವಿಸರ್ಜನೆಗೆ ಬ್ರೇಕ್ ಹಾಕಲಾಗಿದೆ. ಹಲಸೂರು ಕೆರೆಯಲ್ಲಿ ಪರಿಸರ ಗಣೇಶ ವಿಸರ್ಜನೆಗೆ ಚಾನ್ಸ್ ನೀಡಲಾಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬ್ಯಾನ್ ಮಾಡಲಾಗಿದೆ. ಥರ್ಮೋಕೋಲ್ ಹಾಗೂ ರಾಸಾಯನಿಕ ಬಣ್ಣ ಬಳಸದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. 27ರಿಂದ 30ರವರೆಗೆ ಪರಿಸರ ಸ್ನೇಹಿ ಗಣೇಶ ವಿಸರ್ಜನೆಗೆ ಚಾನ್ಸ್ ನೀಡಲಾಗಿದೆ. ಇನ್ನು ಪಿಒಪಿ ಗಣೇಶ ಮೂರ್ತಿಗಳ ತಯಾರಿಕೆ, ಮಾರಾಟ ಹಾಗೂ ವಿಸರ್ಜನೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಹಲಸೂರು ಕೆರೆಯ ಕಲ್ಯಾಣಿಯಲ್ಲಿ 27ರಿಂದ 30ರವರೆಗೆ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬಳಿಕ ಹಲಸೂರು ಕೆರೆಯ ಕಲ್ಯಾಣಿಯಲ್ಲಿ ಹೂಳೆತ್ತುವಂತಹ ಕಾರ್ಯ ಇರುವಂತಹ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 1, 2 ಹಾಗೂ 8 ಜೊತೆಗೆ 9ನೇ ತಾರೀಕು ಈ ಒಂದು 4 ದಿನಗಳು ಯಾವುದೇ ರೀತಿಯ ಮೂರ್ತಿ ವಿಸರ್ಜನೆಗೆ ಅವಕಾಶ ಇರೋದಿಲ್ಲ. ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಬೆಂಗಳೂರಿನ ಕೆರೆಗಳಲ್ಲಿ ಪಿಒಪಿ ಗಣಪತಿ ವಿಸರ್ಜನೆಗೆ ಬ್ರೇಕ್ ಹಾಕಲಾಗಿರುವಂಥದ್ದು. ಹಲಸೂರು ಕೆರೆಯಲ್ಲಿ ಪರಿಸರ ಗಣೇಶ ವಿಸರ್ಜನೆಗೆ ಮಾತ್ರ ಚಾನ್ಸ್ ನೀಡಲಾಗಿದೆ. ಪಿಒಪಿ ಗಣೇಶ ಮೂರ್ತಿಗಳ ತಯಾರಿಕೆ, ಮಾರಾಟ ಹಾಗೂ ವಿಸರ್ಜನೆಯನ್ನ ನಿರ್ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ಮಂಜುನಾಥ್, ಇದೀಗ ಹಲಸೂರು ಕೆರೆಯಲ್ಲಿ ಪರಿಸರ ಗಣೇಶ ವಿಸರ್ಜನೆಗೆ ಮಾತ್ರ ಚಾನ್ಸ್ ನೀಡಲಾಗಿದೆ. ಈ ಪಿಒಪಿ ಗಣಪತಿ ಜೊತೆಗೆ ಯಾವುದೇ ಥರ್ಮೋಕೋಲ್ ಹಾಗೆ ರಾಸಾಯನಿಕ ಬಣ್ಣ ಬಳಸದಂತೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ. ಸೊ ಏನೆಲ್ಲ ಆದೇಶವನ್ನ ಹೊರಡಿಸಿದ್ದಾರೆ ಅಂತ? ರಾಜಧಾನಿ ಬೆಂಗಳೂರಿನಲ್ಲಿ ಆಗಸ್ಟ್ 26 ಮತ್ತು 27ರಂದು ಇರುವಂತಹ ಗಣಪತಿ ಹಬ್ಬಕ್ಕೆ ಗಲ್ಲಿಯಲ್ಲೂ ನಗರ ಪ್ರದೇಶ ಬಹುತೇಕ ಭಾಗದಲ್ಲಿ ಗಣಪತಿ ಹಬ್ಬವನ್ನ ಮಾಡ್ಲಿಕ್ಕೆ ತಯಾರು ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಸಾಮಾನ್ಯವಾಗಿ ಯುವಕರೇ ಅತಿ ದೊಡ್ಡ ಮಟ್ಟದ ಗಣಪತಿಗಳನ್ನ ಕೂರಿಸುವಂತದ್ದು, ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಕೆಲಸ ಪ್ರಮುಖವಾದಂತಹ ಈ ಒಂದು ಹಬ್ಬಕ್ಕೆ ಆಗತ್ತೆ. ಹೀಗಾಗಿ ಡಿಫ್ರೆಂಟ್ ವಿವಿಧ ರೀತಿಯಾದಂತಹ ಗಣಪತಿಗಳನ್ನ ಕೂರಿಸುವಂತದ್ದೇ ಪ್ರತಿ ವರ್ಷದ ಒಂದು ಜಾಯಮಾನ ಆಗಿರುವಂತದ್ದು. ಹೀಗಾಗಿ ಪಿಒಪಿ ಗಣಪತಿಗಳಿಗೆ ಮಾರು ಹೋಗುವಂತಹ ಕೆಲಸ ಏನ್ ಪ್ರತಿ ಬಾರಿಯೂ ಕೂಡ ಆಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಾದಂತ ಗಣಪತಿ ಕೂರಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನ ಪ್ರಮುಖವಾದಂತಹ ಕೆರೆ ಏನಿದೆಯೋ, ಅತ್ಯಾಕರ್ಷಣೀಯವಾಗಿ ಜನರನ್ನು ಸೆಳೆಯುವಂತ ಕೆರೆ ಏನಿದೆಯೋ, ಹಲಸೂರು ಕೆರೆಯಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳಿಗೆ ಯಾವುದೇ ರೀತಿಯಾದಂತಹ ವಿಸರ್ಜನೆಗೆ ಅವಕಾಶ ಇಲ್ಲ ಎನ್ನುವಂತಹ ಆದೇಶವನ್ನ ಬಿಬಿಎಂಪಿಯ ವಲಯ ಆಯುಕ್ತರು ಹೊರಡಿಸಿರುವಂತದ್ದು. ಸರಿಸುಮಾರು ಈ ಒಂದು ಹಬ್ಬಕ್ಕೆ ಸಾಕಷ್ಟು ಗಣಪತಿಗಳು ವಿಸರ್ಜನೆ ಮಾಡುವಂತ ಒಂದು ಜಾಗ ಅಂತಂದ್ರೆ, ಲಕ್ಷಾಂತರ ಗಣಪತಿಗಳು ವಿಸರ್ಜನೆ ಮಾಡುವಂತ ಪ್ರಮುಖವಾದ ಜಾಗ ಅಂದ್ರೆ ಹಲಸೂರು ಕೆರೆ. ಈ ಕೆರೆಯಲ್ಲಿ ಜನರಿಗೆ ಅಂದ್ರೆ ಅಲ್ಲಿ ಆಡಳಿತ ಮಂಡಳಿ ಸೇರಿದಂತೆ ನಾನಾ ರೀತಿಯಂತ ಒಂದು ಬಿಬಿಎಂಪಿ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರು ಕೂಡ ಪಿಒಪಿ ಗಣಪತಿಗಳಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಮೊದಲೇ ಆದೇಶನ ಹೊರಡಿಸಿರುವಂತಹ ಬಿಬಿಎಂಪಿ ಏನಿದೆಯೋ, ಬಿಬಿಎಂಪಿಯ ಒಂದಷ್ಟು ಗೈಡ್ಲೈನ್ಸ್ ಗಳು ಇರುವಂತದ್ದು. ಆ ಗೈಡ್ಲೈನ್ಸ್ ತಕ್ಕಾಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ಥರ್ಮಾಕೋಲು, ರಾಸಾಯನಿಕ ಬಣ್ಣಗಳ ಇರುವಂತಹ ಗಣಪತಿಗಳಿಗೆ ವಿಸರ್ಜನೆಗೆ ಅವಕಾಶ ಮತ್ತು ಮಾರಾಟಕ್ಕೂ ಕೂಡ ಅವಕಾಶ ಇಲ್ಲ ಎನ್ನುವಂತ ನಿರ್ಬಂಧ ಏರಿರುವಂತದ್ದು. ಜೊತೆಗೆ ಹಲಸೂರು ಕೆರೆ ಕಲ್ಯಾಣಿಯಲ್ಲಿ 27ರಿಂದ 30ರವರೆಗೆ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು. ಬಳಿಕ ಹಲಸೂರು ಕೆರೆ ಈ ಕಲ್ಯಾಣಿಯಲ್ಲಿ ಸೆಪ್ಟೆಂಬರ್ 1ರಿಂದ 2 ಸೇರಿದಂತೆ 8ರಿಂದ 9ರಂದು ಈ ಒಂದು ವಿಸರ್ಜನೆ ಮಾಡಿರುವಂತಹ ಗಣಪತಿಗಳಿಂತವು ಅವು ತೆರವುಗೊಳಿಸುವಂತ ಕೆಲಸ ಇರುವಂತ ಕಾರಣದಿಂದ ಅದಾದ ಬಳಿಕ ಅಂದ್ರೆ ಈ ಒಂದು ನಿಗದಿ ಇರುವಂತಹ ದಿನಾಂಕದ ಒಳಗಾಗಿ ಗಣಪತಿಗಳನ್ನ ವಿಸರ್ಜನೆ ಮಾಡಬಹುದು. ಅದಾದ ಬಳಿಕ ಈ ದಿನಾಂಕ ಏನಿದೆಯೋ 1, 2, 9ರಂದು ಇರುವಂತಹ ಡೇಟ್ಗಳಲ್ಲಿ ವಿಸರ್ಜನೆಗೆ ಅವಕಾಶ ಇಲ್ಲ ಎನ್ನುವಂತ ಆದೇಶವನ್ನು ಈಗಾಗಲೇ ಹೊರಡಿಸಿರುವಂತದ್ದು. ಹೀಗಾಗಿ ಅದಾದ ಬಳಿಕ ಬೇರೆ ಕೆರೆಗಳನ್ನು ಸೂಚನೆ ಕೊಟ್ಟಿರ್ತಾರೋ ಆ ಸೂಚನೆ ಕೊಟ್ಟಿರುವಂತ ಕೆರೆಗಳಲ್ಲಿ ನೀವು ಗಣಪತಿಗಳನ್ನ ವಿಸರ್ಜನೆ ಮಾಡ್ಕೊಳ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಆದೇಶನ ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ ಗಣಪತಿ ಹಬ್ಬಕ್ಕೆ ನಗರದ ಜನ ಈಗಾಗಲೇ ಸಜ್ಜಾಗಿರುವಂತ ಹಿನ್ನೆಲೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನ, ಥರ್ಮಾಕೋಲ್ ಗಣಪತಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮಾರಾಟ ಸೇರಿದಂತೆ ಗಣಪತಿ ಹಬ್ಬವನ್ನ ಅಂದ್ರೆ ಹಬ್ಬ ಮಾಡುವಂತ ಜಾಗಗಳಲ್ಲೂ ಕೂಡ ಬಳಕೆ ಮಾಡಬಾರದು ಎನ್ನುವಂತ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಮೂಲಕವಾಗಿ ಎಷ್ಟೇ ಆದೇಶ ಹೊರಡಿಸಿದ್ರು ಕೂಡ ಪಿಒಪಿ ಗಣಪತಿಗಳು ಪ್ರತಿ ವರ್ಷವೂ ಕೂಡ ನಗರದಲ್ಲಿ ರಾರಾಜಿಸುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು, ನೋಡಲ್ ಅಧಿಕಾರಿಗಳು ಕಂಟ್ರೋಲ್ಗೆ ತರ್ತಾರ ಎನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಂಜನಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.